ये नम्मा इದ್ದಾನಪ್ಪ ಇಲ್ಲಿ ಹೋಗ್ಕೊಂಡು ಸುಮ್ಮನೆ ಬಾರೋ ಇಲ್ಲಿ ಆಯ್ತು ಇಲ್ಲಿ ಬಾಯಿಲೆ ಅಷ್ಟ ಆಗೈತೆ ಹೊಳ್ತಾರ ಅವ್ರು ಪಟ್ನ ತಗೋ ಹೊಳ್ತಾರ ಸರಿತಾರ ಅದಕ್ಕೆ ಒಂದು ಇಲ್ಲಿ ತಗೋ ಒಂದು ಪಟ್ನ ತಗೋ ಸರಿತಾರ ಇಲ್ಲಿ ತಗೋ ಚೆನ್ನಾಗಿ ಹಿಂಗೆ ಪ್ರಿಂಟ್ನಾಗ ತಗೋ ಇವತ್ತನಪ್ಪ ಮಾಡೋದೇ ಮಾಡ್ತೇವೆ ಬಯಸ್ಕೋಬಾರ್ದು ತಗೋ ಪ್ರಿಂಟ್ನಾಗ ಕೊಟ್ಟೆಗಳು ಇಡ್ತಾವೆ ಕೊಟ್ಟೆಗಳು ಇಡ್ತಾವೆ ಮಾಡೋದಕ್ಕೆ ಇರ್ತವೆ ಬಯಸ್ಕೋದ ಸರಿ ಪ್ಲೀಸ್ यार सुनो ಈಗ ಅದಾಗ್ಬಿಟ್ರೆ ಜುಮ್ಮ ಕೋಟೆಗೋಡು ಪಾಸ್ ಒಳಗಡೆ ಕೊಟ್ಟಿರ್ತೀನಿ ಸರ್ ಅಲ್ಲಿ JM ರೋಡು ಜುಮ್ಮ ಪ್ರಾಡಕ್ಟ್ ಅವೈಲೇಬಲ್ ಸರ್ ಅದೆಲ್ಲ ಕಂಪ್ಲೀಟ್ ಆಗ್ಬೋದು ಸರ್ ಅದರಿಂದ ಸ್ಟೇಡಿಯಂ ಆಗ್ತದೆ ಸರ್ ಆಮೇಲೆ ಎಲ್ಲ ಅಪ್ಸರ ತಿಂಗಳು ಒಳಗಡೆ ಹೊಸ ಸಿಟಿಲ್ ಆಗ್ತದೆ ಸರ್ ಕೊಡೋದು ಸರ್ ಅದು ಸ್ಟಾಪ್ ಆಗುತ್ತೆ ಸರ್ ಕೆಲಸ ಮುಂದೆ KGF ಈಗ ಮಂತ್ ಮಾಡ್ತೀವಿ ಸರ್ ಸರ್ ತಿಂಗಳು ಬರ್ಕೊಂಡು ಪ್ಲಸ್ ಅದಕ್ಕೆ ಎಂಟೈರ್ ಸಿಟಿ ಸರ್ ಕಾಂಪೌಂಡ್ ಪ್ಲಾನ್ ಮಾಡಿ ಎಲ್ಲ ಅವಶ್ಯಕತೆ ಇಲ್ಲ ಸರ್ ಒಂದು ಮಂತ್ ನನಗೆ ಸರ್ವೆ ಮಾಡಿ ಹೋಗ್ತೀನಿ ಸರ್ ಅವಶ್ಯಕತೆ ಸರ್ವೆ ಮಾಡಿ ಅದೇನೇ ಸರ್ ಸಿಟಿಲಿ ಸರ್ ಮುಂಚೆಯಿಂದ ನಮ್ಮಲ್ಲಿ ಎಲ್ಲಿ ಬೇಕಲ್ಲ ನಾವು ಹೌದಪ್ಪ 1 ವರ್ಷ ಆದಾಗ ಈಗ ಅವಾಗೇ ಮಾಡಬೇಕಾಗಿತ್ತಲ್ಲ ನಾನು ಕೇಳ್ತೇನೆ ಈಗ ದಿಸ್ ಲಾಸ್ಟ್ ಇಯರ್ ವರ್ಷ ಬಂದೆ ಅವಾಗ ಹೇಳಿದಾಗ ಅವಾಗೇ ಟೆಂಡರ್ ಕರೆದು ಅದಕ್ಕೆ ಈ ಪ್ರೊಸೆಸ್ ಮಾಡ್ಬೋದಾಗಿತ್ತಲ್ಲ ಅವಾಗೇ ಶಿವಾಜಿ ಉತ್ತರ ಹೇಳ್ಬೇಕಾಗಿತ್ತಲ್ಲ ಅಂದ್ರೆ ನಮ್ಗೆ ಇದು ಮಾಡಿದ್ರೆ ನೀರು ಪಾಸ್ ಹೋಗುತ್ತೆ ಅಂದ್ಕೊಂಡೆ ಸರ್ ಬಟ್ ನೀರು ಪಾಸ್ ಆಗಿಲ್ಲ ನೋಡಿ ಇದು ಲಾಸ್ಟ್ ಟೈಮ್ ಇದು ಈ ಸಲ ಬಗಿಲೇಬೇಕಂತ ಸರ್ ನೆಕ್ಸ್ಟ್ ಆಗಿದೀಗ ಎಲ್ಲ ಕಡೆನೂ ಆಗಿದೆ ದೇಶದಾಗ ಎಲ್ಲ ಕಡೆನೂ ಆಗಿರೋವು ಇದು ಆಗಿದೆ ಆದರೆ ಇಷ್ಟೇ ಇಲ್ಲಿ ನಾವು ಇದನ್ನು ಒಮ್ಮೆ ಫುಲ್ ಕ್ಲೋಸ್ ಮಾಡಿದ್ವಿ ಈಗೇನದ ಅದನ್ನ ಗರ್ಗಲ್ ಸರ್ ಕರೆಸಿ ಟೆಂಡರ್ ಕರೀರಿ ಅದೇನು ಎಷ್ಟು ವರ್ಷದಾಗ ಅದು ಕೊಡ್ಸಿರಿ ಯಾರು ಕೊಟ್ಟಿರ್ಬೋದು ನಿಮ್ಮ ಟೆಂಡರ್ ಕಾಲ್ ಮಾಡಿ ಸರ್ ಟೆಂಡರ್ ಯಾವ್ಯಾವ ಸಣ್ಣ ಪಟ್ಟ ಬರ್ತಾವ ಬುದ್ಧಿಗಳು ಯಾವ ಸಿಟಿ ಬಗ್ಗೆ ಅನುಭವ ಅಂತಂದ್ರೆ ಹೇಳಿ ಸರ್ ಹಾಕ್ಲಿ ಸರ್ ಅಂದ್ರೆ ಮುಂಚೆ ನಾವು ಕೆಲಸ ಮಾಡೋ ಸರ್ ಸಿಟಿಲಿ ಸರ್ ಯಾವುದು ಗರ್ಗಲಿಗೆ ಹಾಕಿ ಮುಗಿದ ಟೆಂಡರ್ ಕೊಡ್ರಿ ಏನಿಲ್ಲ ಸರ್ ನಿನ್ನೆ ಕಾಲ್ ಮಾಡಿ ಸರ್ ಕಾಲ್ ಮಾಡಿದ್ರೆ ಅದು ಹೇಳಿ ಗರ್ಗಲ್ ಸರ್ ಹೇಳ್ರಿ ಯಾರ್ದು ಹಾಕ್ಸ್ಬಿಡುತ್ತೆ ಯಾರು ಒಳ್ಳೆವಾಗ ಹಾಕ್ತಾರೆ ನಾವು ಗೊತ್ತಿಲ್ಲ ಸುಮ್ಮನೆ ಬಟ್ ಟೆಂಡರ್ ರೊಕ್ಕ ಸಲುವಾಗಿ ಹಾಕ್ತಾವೆ ಗೊತ್ತಿರಾಗಲ್ಲ ಬಿಡಂಗಿಲ್ಲ ಸರ್ ಮಾತಾಡ್ತೀನಿ ಸರ್ ಗರ್ಗಲ್ ಸರ್ ಎರಡು ಮಾತಾಡ್ಕೊಂಡು ಮಾಡಿರಿ ಅದನ್ನು ಕೊಡ್ರಿ ಇದಕ್ಕೇನು ಫಂಡ್ ಬರ್ತದೆ ಇದಕ್ಕೆ ಎಸ್ಟಿಮೇಷನ್ ಏನು ಇದು ಹಾರಿಜಾಂಟಲ್ ಡ್ರಿಲ್ಲಿಂಗಿಗೆ ಅಥವಾ ಬ್ರಿಡ್ಜ್ ತೆಗೆದು ಮಾಡಿದ್ರೆ ಮಾಡಿದಂತ ಸರ್ ಆಗಿನ ಟೈಮಿಗೆ ಒಂದು 2,000 ಟ್ರಿಪ್ ಗರ್ಸ್ ಹಾಕಿದ್ವಿ ಸರ್ ಭಾಳ ದೊಡ್ಡದು ಪೈಪ್ ಬ್ರಿಡ್ಜ್ ರೀ ಸರ್ ಪೈಪ್ ಭಾಳ ದೊಡ್ಡ
ಈ ಸಣ್ಣ ನೀರಾವರಿ ಫಂಡ್ ಮಾಡಿಸಿ 50 ಲಕ್ಷ ರೂಪಾಯಿ ನೀವು ಮಾಡಿಸಿ 9 ತಿಂಗಳು ಬಂದಾಗ ಸರ್ ಇದು ಸರ್ 9 ತಿಂಗಳು ಬಂದಾಗ ಸರ್ ಸ್ವಲ್ಪ ನಮ್ಮ ಇಂಜಿನಿಯರ್ಗಳು ಸ್ವಲ್ಪ ಟೆಕ್ನಿಕಲ್ ನೋಡಿದ್ರೆ ಹಾಕಿತ್ತು ಸರ್ ಅದು ಅವಾಗ ತಪ್ಪಾಡ್ಯಾರ ತಪ್ಪಾಗಿ ಸರ್ ಇದು. ಮೀಟರ್ ಹೈಟ್ ಅಂತ ಹೌದು ಸರ್ ಇಲ್ಲ ಸರ್ ನಾವು ಟೋಟಲಿ 11 ಕಿಲೋಮೀಟರ್ ಅಲ್ಲೆಲ್ಲ ಕ್ಲಿಯರ್ ಆಗಿದೆ ಸರ್ ಬಟ್ ಇಲ್ಲಿ ಸ್ಟಾಕ್ ಆಗುತ್ತೆ ಸರ್ ನಮಗೆ ಸರ್ ಮತ್ತೆ ನೀರು ಪಾಸ್ ಆಗ್ತಾನೆ ಇರಲಿಲ್ಲ ಸರ್ ಇನ್ನು ಹೈಟ್ ಮಾಡಿಲ್ಲ ಸರ್ ಅಲ್ಲಿ ಲೆವೆಲ್ ಅಪ್ ಟು ಆರ್ ಟಿ ಆಫೀಸ್ ಇಲ್ಲ ಸರ್ ನಮ್ದೆಲ್ಲ ಮೇಲೆ ನೋಡಿ ಸರ್ ಅಲ್ಲಿಂದ ನಾವು ಲೆವೆಲ್ ತಗೊಂಡಾಗ ಲೆವೆಲ್ ಬ್ರಿಡ್ಜ್ ಮಾಡಿ ಸರ್ ಬಟ್ ಇಲ್ಲಿ ಬಂದ್ರೆ ಆ ಬ್ರಿಡ್ಜಿಂದ ಮಾತ್ರ ಈ ಬ್ರಿಡ್ಜ್ ಸ್ವಲ್ಪ ರಿಡಕ್ಷನ್ ಇರುತ್ತೆ ಒಂದು 100 ಮೀಟರ್ ಇರುತ್ತೆ ಸರ್ ಅದು ಆ ಬ್ರಿಡ್ಜ್ ಆಯ್ತಂದ್ರೆ ಅದು ಕಂಪ್ಲೀಟ್ ಕ್ಲಿಯರ್ ಕಂಪ್ಲೀಟ್ ಪಾಸ್ ಆಗುತ್ತೆ ಎಲ್ಲಿ ಹೋಗ್ತದೆ ಶಾಪುರಕ್ಷೆಗೆ ಹಾಕಿ ಸರ್ ಸೊ ಮುಂದೆ ಅಲ್ಲೊಂದು ಪ್ರಾಬ್ಲಮ್ ಇದೆ ಸರ್. ಟಾಪ್ ರೇಟ್ ಮಾತಾಡ್ಕೊಡ್ರಿ ಒಂದು ಟೆಂಡರ್ನಾಗ ಯಾರು ಕ್ವಾಲಿಫೈಡ್ ಇದಾವೆ ನನಗೆ ಐ ನಾಟ್ ಇಂಟ್ರೆಸ್ಟೆಡ್ ಟೆಂಡರ್ ಎಕ್ಸ್ಪರ್ಟ್ ಇದಾವೆ ಹಾಕ್ಲಿ ಟೆಂಡರ್ ಸುಮ್ಮನೆ ಯಾವ್ರೆ ಹಾಕಿ ಏನ್ರಿ ನಾಳೆ ಸೆಂಟ್ರ್ ಪಟ್ರೆ ಹಾಕಿ ಸುಮ್ಮನೆ ಬಂದು ರೊಕ್ಕ ತೊಗೊಂಡು ಹೋಗ್ತಾವೆ ಒಟ್ಟು ಏನೋ ಏನು ಮಾಡಿ ಮತ್ತೊಂದು ಎಡ್ವರ್ಟ್ ಮಾಡೋದು ಅದೊಂದಾಯಿತು ಇದಕ್ಕೆ ಒಂದು ಏನಾದ ನಾವು ದಿಶೆಯವ್ರು ಮಾತಾಡ್ತೀವಿ ದಿಶೆಯವ್ರು ನಿಮ್ಗಳು ಮಾತಾಡ್ತೀವಿ ಫೈಂಡ್ ಔಟ್ ಹೌದು ಹೊಟ್ಟು ಗೆಟ್ ದಿಸ್ ಅದು ನೀವು ಯಾರನ್ನೋ ಎಷ್ಟು ದಿವಸದಾಗ ಆಗ್ತಾರೋ ಸರ್ವೆ ಮಾಡಿ ಟೈಮ್ ಮಾತ್ರ ನನಗೆ ಅದೇ ಪ್ರಾಬ್ಲಮ್ 20 ಡೇಸ್ ಸರ್ ಈಗ ನಮ್ಗೆ ಫುಲ್ ಪ್ರಾಕ್ಟಿಕಲ್ ಅನುಭವ ಸರ್ ಎಲ್ಲ ನೀರು ಆಯ್ತು ಡಿ ಪಿ ಆರ್ ಕರ್ಸಿ ಅವ್ರಿಗೂ ಒಂದು ಸರ್ವೆ ಮಾಡಿ ಒಂದು 20 ಡೇಸ್ನಾಗ ಮ್ಯಾಕ್ಸಿಮಮ್ 1 ಮಂತ್ ಒನ್ ಮಂತ್ ಸರ್ ಅವ್ರು ಟೆಂಡರ್ ಪೀರಿಯಡ್ ವರ್ಕ್ ಆರ್ಡರ್ ಕೊಟ್ಬಿಟ್ರೆ 30 ದಿವಸ ಮುಗಿಬೇಕು ಸರ್ 6 ತಿಂಗಳು ಹೋಗಂಗಿಲ್ಲ ಅದು 30 ದಿವಸ 35 ದಿವಸ ಡಿ ಸಿ ಅವರ ಆಮೇಲೆ 30 ಡೇಸ್ನಾಗೆ ಇಶ್ಯೂ ಡೂ ಇಟ್ ಕೆಲವು ಸೇರಿದ ಇವ್ರು ಅನುಭವ ಸರ್ ಅವ್ರು ಕರ್ಕೊಂಡು ಸರ್ ಅವ್ರು ಕರ್ಕೊಂಡು ಯಾರು ಸರ್ ಹಾಂ ಮತ್ತೆ ನೀವೇ ಹಾಕಲಿ ಟೆಂಡರ್ ಯಾರು ಎಕ್ಸ್ಪ್ರೆಸ್ रामनगर नहीं भाई रामनगर जा कुछ इधर आने आता तो नहीं नोबाग से रामनगर जाके बाहर रोड में ಮೊಣಕಲ್ತುಕೊಂಡು ಸರ್ ಸರ್ ಇನ್ನೊಂದು ಇದು ಆದ್ಮೇಲೆ ಸರ್ ನೀವು ಒಂದು ವಿಸಿಟ್ ಮಾಡಿದ್ದು ಹೆಂಗಿದ್ರು ನೋಡಿ 50 ಲಕ್ಷ ರೂಪಾಯಿ ಇದು ಮಾಡಿದ್ವಿ ಅಲ್ಲಿ ಕೆಲಸ ಮಾಡ್ಬೇಕಂತ ನಾವು ಹಳೆ ಮನೆ ಕಂದಕ್ಕೆ ಇದು ತಂದು ನೋಡಿ ನೀವು ಬದಿದ್ರು ಗೊತ್ತಿರ್ತಾರೆ ಡಿ ಸಿ ಅವರು ಕರ್ಕೊಂಡು ಭಾಳ ನೀರಾವರಿ ಇದ್ದಾರೆ ಅಲ್ಲಿ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಮುಂದೆ ಹೋತಲ್ಲ ಅಲ್ಲಿ ನೀರು ಫುಲ್ ಮಾರಿಕೊಳ್ಳಿ ಸರ್ ಏನೇ ಸರ್ ನೀವು ಪ್ರೈವೇಟ್ ಸ್ಟೇಟ್ ಅಂದ್ರೆ ಬಂದ್ರೆ ಸರ್ ಕಂಪ್ಲೀಟ್ 11 ಕಿಲೋಮೀಟರ್ ನಾವು ಸ್ಪೆಷಲಿಸ್ಟ್ ಸರ್ವೆ ಮಾಡಿಸ್ತೀವಿ ಓನ್ಲಿ ನವಭಾಗದಲ್ಲಿ ಮಾತ್ರ ಪ್ರೈವೇಟ್ ಕಂಪ್ಲೀಟ್ ಗೌರ್ಮೆಂಟ್ ಇದೆ ಸರ್ ಈಗ ಒಬ್ರು ಡಿ ಸಿ ಅವರು ಅದಕ್ಕೆ ಸಮಿತಿ ಮಾಡಿದ್ರು ರೀ ಮಾಡಿ ಎಲ್ಲ ನೀವು ಬಂದಿರಿ ಸರ್ ಸರ್ ನಮ್ದು ಗೌರ್ಮೆಂಟ್ ತಕರಾರು ಮಾಡಿ ಅಂತ ಆ ಟೈಮ್ನಾಗ ಇವ್ರು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರು ರೆಕಾರ್ಡ್ಸ್ ಇದೆ ಸರ್ ಈ ಸಣ್ಣ ನೀರಾವರಿ ಇದ್ರದ್ದು ಸರ್ ಈ ಕಡೆ ಬರ್ರಿ ಈ ಕಡೆ ಆ ಕಡೆ ಬರಲಿ ಇದು ಗಾಡಿ ಅಂತ ಸರ್ ಈ ಕಡೆ ಬರ್ರಿ ಈ ಕಡೆ ಅಷ್ಟೇ ಹಾಂ ಹೌದು ನೋಡಿ ಸರ್ ಮೊನ್ನೆ ಮಳೆ ಐತಲ್ಲ ಸರ್ ಬಂದೆಲ್ಲ ಈ ಥರ ಇದು ಗಲೀಜು ವಾಟರ್ ಬಂದಿದೆ ಸರ್ ಮೊನ್ನೆ ಡಿ ಸಿ ಸರ್ ಫ್ಲೋ ಆಗುತ್ತೆ ಸರ್ ನೀರು ಸರ್ ಸರ್ ಇಲ್ಲಿ ಬನ್ನಿ ಸರ್ ಮನೆ ಕ್ಲೀನ್ ಮಾಡಿಸಲ್ಲ ಆಫ್ ಸೈಡ್ ಇಲ್ಲಿ ಕಳಿಸಿ ಸರ್ ಈ ಕಡೆ ಬರ್ಸಿ ಕಂಪ್ಲೀಟ್ ಓಪನ್ ಇದೆ ಸರ್ ಇದು ಓಪನ್ ಆಗಿದೆ ಸರ್ अशोक जैन आए जब नीचे कमाते हैं मोड़ को छत कर को बॉक्स जो है ना ऊंचा हो गया बहुत नीचे हो गया ना पूरा एरिया में कंप्लीट पूरा पूरा प्राइवेट ಇದು ಆ ಬಾಕ್ಸ್ ಏನಾದರೂ ಕೆಳಗೆ ಇದು ಮಾಡಿ ಡ್ರಿಲ್ ಮಾಡಿ ಸರ್ ಒಂದು ಕಮಾಂಡ್ ಇರ್ತಾರೆ ಸರ್ ಅದನ್ನ ಕೆಲಸ ಮಾಡಿ ಸರ್ ಈ ಬಾಕ್ಸ್ ಸರ್ ಕಮಾಂಡ್ ಇರ್ತಾರೆ ಸರ್ ಕೆಳಗೊಂದು ಇದು ಇದೆ ಸರ್ ಮನೆ ಮುಂದೆ ಮನೆ ಆ ಟೈಪ್ ಚೇಂಜ್ ಮಾಡಿರ್ತಾರೆ ಕಡಿಮೆ अशोक जैन आए जब करने लगा ಒಂದ್ಸಲ अशोक जैन आए जब करने लगा
ಕಮಾನ್ ಒಂದು ಇದು ಮಾಡಿಕೊಡ್ರಿ. ಅದನ್ನ ಇವರೇನೋ ಡ್ರಿಲ್ಲಿಂಗ್ ಅಂತ ಹೇಳ್ತಾರಲ್ಲ, ಡ್ರಿಲ್ಲಿಂಗ್ ಅಂತ ಮತ್ತೊಂದು ವರ್ಷ ಮೇಯರ್ ಇದೆಲ್ಲ ನೀವು ಏನು ಮಾಡಿದ್ರೆ